ಸೊ ಈ ವಿಷಯ ನಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನಾವೇನು ಈ ಬೇರೆ ಇಂಡಸ್ಟ್ರಿಗಳ ಹಿಟ್ ಸಿನಿಮಾಗಳ ಬಗ್ಗೆ ಮಾತಾಡ್ತೀವಲ್ಲ, ಅಂತ ಸಿನಿಮಾಗಳನ್ನ ನಮ್ಮ ಇಂಡಸ್ಟ್ರಿಲಿ ಯಾವ್ದೋ ಕಾಲಕ್ಕೆ ಮಾಡ್ಬಿಸಾಕಿದ್ರು. ಬೇರೆ ಇಂಡಸ್ಟ್ರಿಯವರು ಅದೇ ಕತೆಗಳನ್ನ ತಗೊಂಡು ಅದಕ್ಕೆ ಮಸಾಲೆ ಒಗ್ಗರಣೆ ಎಲ್ಲದನ್ನು ಹಾಕಿ ಸಿನಿಮಾಗಳನ್ನ ಹಿಟ್ ಮಾಡ್ಕೊಂಡ್ರು. ಒಂದು ಕಾಲದಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಎಂತೆಂತ ರೈಟರ್ಸ್ ಇದ್ರು. ಚಿ ಉದಯಶಂಕರ್ ಅವರು, ಹುಣಸೂರ್ ಕೃಷ್ಣಮೂರ್ತಿ ಅವರು, ಜಿ.ವಿ. ಅಯ್ಯರ್ ಅವರು, ಪುಟ್ಟಣ್ಣ ಕಣಗಾಲ್, ಶಂಕರ್ ನಾಗ್ ಅವರು, ಗಿರೀಶ್ ಕಾರ್ನಾಡ್ ಅವರು, ಇವರೆಲ್ಲ ಕನ್ನಡ ಸಿನಿಮಾನ ಮಾಡಿದ್ರೆ ಇಡೀ ಇಂಡಿಯಾ ಅವತ್ತಿನ ಕಾಲಕ್ಕೇನೆ ತಿರುಗ್ ನೋಡ್ತಿತ್ತಂತೆ. ಅಂದ್ರೆ ಅಂತ ಎಫೆಕ್ಟಿವ್ ರೈಟಿಂಗ್ ಇರ್ತಿತ್ತು. ಬಟ್ ಅದಾದ್ಮೇಲೆ ಒಂದ್ ಕಾಲ ಶುರು ಆಗುತ್ತೆ, ಅದು ರೀಮೇಕ್ ಸಿನಿಮಾಗಳ ಕಾಲ. ಬೇರೆ ಯಾವುದೇ ಇಂಡಸ್ಟ್ರಿಲಿ ಯಾವುದೇ ಹಿಟ್ ಸಿನಿಮಾ ಬಂದ್ರು ನಮ್ಮ ಪ್ರೊಡ್ಯೂಸರ್ಸ್ ಗಳು ಅಲ್ಲಿಗೆ ಹೋಗೋದು, ಅಲ್ಲಿನ ರೀಮೇಕ್ ರೈಟ್ಸ್ ಅನ್ನ ತಗೊಳ್ಳೋದು, ಅದನ್ನ ತಗೊಂಡ್ ಬಂದು ನಮ್ಮ ಡೈರೆಕ್ಟರ್ಸ್ ಗೆ ಮಾಡೋ ಹಾಗಿದ್ರೆ ಇದೇ ಸಿನಿಮಾನೇ ಮಾಡು, ನಿನ್ನ ಸೊಮೆಕ್ ಕತೆಗಳು ನಮಗೆ ಬೇಕಾಗಿಲ್ಲ ಅಂತ ರಿಸ್ಟ್ರಿಕ್ಟ್ ಮಾಡಿ ಬಿಸಿನೆಸ್ ಗೋಸ್ಕರ ಇಲ್ಲಿನ ಕ್ರಿಯೇಟಿವಿಟಿಗೆ ಬೀಗ ಹಾಕ್ಸಿ ನಮ್ಮ ಕನ್ನಡ ಇಂಡಸ್ಟ್ರಿಯ ದಿಕ್ಕನ್ನೇ ಬದಲಾಯಿಸಿದ್ರು. ಅವತ್ತು ನಮ್ಮ ಸಿನಿಮಾಗಳನ್ನ, ನಮ್ಮ ಕತೆಗಳನ್ನ ತಗೊಂಡು ಬೇರೆ ಇಂಡಸ್ಟ್ರಿಲಿ ಸಿನಿಮಾ ಮಾಡ್ಕೊಳ್ತಿದ್ರಂತೆ. ಆದ್ರೆ ಅದೇ ಇಂಡಸ್ಟ್ರಿಯವರು ಇವತ್ತು ನಮ್ಮ ಕನ್ನಡ ಸಿನಿಮಾಗಳ ಬಗ್ಗೆ ಕೆಳಮಟ್ಟದಲ್ಲಿ ಮಾತಾಡ್ತಾರೆ ಹೊರತು ನಮ್ಮ ಈ ಮಾಸ್ಟರ್ ಪೀಸ್ ಮೂವೀಸ್ ಗಳ ಬಗ್ಗೆ ಯಾರು ಮಾತಾಡಲ್ಲ. ಬಟ್ ನಾವು ಮಾತಾಡ್ತೀವಿ. ಸೊ ಇದೇ ತರ ನಿಮಗ್ ಗೊತ್ತಿರುವಂತ ನಮ್ಮ ಕನ್ನಡದ ಕಲ್ಟ್ ಕ್ಲಾಸಿಕ್ ಮೂವಿಗಳು ಯಾವ್ಯಾವ ಇದಾವೆ ಅದನ್ನೆಲ್ಲ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಇನ್ನೂ 4 ಜನ ಅದನ್ನೆಲ್ಲ ನೋಡ್ಲಿ, ಅವ್ರಿಗೆಲ್ರಿಗೂ ನಮ್ ಕನ್ನಡ ಸಿನಿಮಾಗಳ ಬಗ್ಗೆ ಗೊತ್ತಾಗ್ಲಿ. ಅಂಡ್ ಕೇವಲ ಸಿನಿಮಾ ಹೆಸರುಗಳನ್ನ ಮಾತ್ರ ಅಲ್ಲ, ನಿಮಗೆ ಗೊತ್ತಿರುವಂತಹ ಡೈರೆಕ್ಟರ್ಸ್ ಆಗ್ಲಿ, ಆಕ್ಟರ್ಸ್ ಆಗ್ಲಿ, ರೈಟರ್ಸ್ ಆಗ್ಲಿ, ಸೊ ಇವರೆಲ್ಲರ ಹೆಸರನ್ನ ಕಮೆಂಟ್ ಮಾಡಿ ಮತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯ ಈ ಗ್ರೇಟ್ನೆಸ್ ಬಗ್ಗೆ ಎಲ್ಲರಿಗೂ ಮ್ಯಾಕ್ಸಿಮಮ್ ಶೇರ್ ಮಾಡಿ. ಮತ್ತು ಇಂತಹ ಇನ್ನಷ್ಟು ಕಂಟೆಂಟ್ ಗಳಿಗೋಸ್ಕರ ನನ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.